ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ತಿಳ್ಕೊಬೇಕಾಗಿರೋಂತಹ ಸಂಗತಿಗಳು ಒಂದು 6 ಪಾಯಿಂಟ್ ಇದೆ. ಆ 6 ಪಾಯಿಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒನ್ ಬೈ ಒನ್ನು. ಮೊದಲಿಗೆ ಅರ್ಜಿ ಸಲ್ಲಿಸಲು ಹೊಸದಾಗಿ ಯಾವುದಾದ್ರೂ ಆನ್ಲೈನ್ ವೆಬ್ಸೈಟ್ ಓಪನ್ ಆಗಿದೆಯಾ, ಎರಡನೇದು ಯಾರು ಅರ್ಹರು, ಮೂರನೇದು ಯಾವ ದಿನಾಂಕದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ನಾಲ್ಕನೇದು ಬೇಕಾಗಿರುವ ದಾಖಲೆಗಳು ಯಾವ್ಯಾವು, ಐದನೇದು ಎಲ್ಲಿ ಅರ್ಜಿ ಹಾಕಬೇಕು, ಆರನೇದು ಅಧಿಕೃತ ಪ್ರಕಟಣೆ ಇದೆಯಾ. ಇದಿಷ್ಟರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹೊಸದಾಗಿ ಅರ್ಜಿ ಸಲ್ಲಿಸಲು ಗೌರ್ಮೆಂಟಿಂದ ಯಾವುದಾದ್ರೂ ಆನ್ಲೈನ್ ವೆಬ್ಸೈಟ್ ಇದೆಯಾ ಅಂತ ನೀವು ನನ್ನನ್ನು ಕೇಳೋದಾದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಆನ್ಲೈನ್ ವೆಬ್ಸೈಟ್ಗಳು ಓಪನ್ ಆಗಿಲ್ಲ. ಸರ್ಕಾರದಿಂದ ಕೂಡ ಅಧಿಕೃತ ಘೋಷಣೆ ಕೂಡ ಹೊರಬಂದಿಲ್ಲ. ಊಹಾಪೋಹಗಳನ್ನ ನಂಬೋದಕ್ಕೆ ಹೋಗಬೇಡಿ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವೆಬ್ಸೈಟ್ಗಳು ಬಿಡುಗಡೆ ಆದರೆ ಖಂಡಿತ ನಾನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆಯು ಯಾರೆಲ್ಲ ಪಡೆದುಕೋಬಹುದು ಹಾಗೆ ಯಾರೆಲ್ಲ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ನೋಡೋದಾದರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಯಾರೆಲ್ಲ GST ಪೇಯರ್ ಆಗಿರ್ತಾರೆ, ಹಾಗೆ ಯಾರೆಲ್ಲ ಸರ್ಕಾರಿ ನೌಕರರಾಗಿರ್ತಾರೆ, ಹಾಗೆ ಈ ಒಂದು ಯೋಜನೆ ಜಾರಿಯಾದ ನಂತರ ಯಾರೆಲ್ಲ ನಿಧನರಾಗಿರ್ತಾರೆ ಅವ್ರ ಒಂದು ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ. ಯಾರೆಲ್ಲ ಒಂದು ಮನೆಯಲ್ಲಿ 4-5 ರೇಷನ್ ಕಾರ್ಡ್ ಇಟ್ಕೊಂಡು ಹಣವನ್ನು ಪಡಿತಾ ಇದ್ದೀರಾ ಅವ್ರಿಗೆ ಇನ್ಮೇಲೆ ಬರೋದಿಲ್ಲ. ಮನೆಯ ಯಜಮಾನಿ ಒಬ್ಬರಿಗೆ ಮಾತ್ರ 2,000 ಹಣ ಅವರ ಖಾತೆಗೆ ಜಮಾ ಆಗುತ್ತೆ. ಹಾಗೆ ನಾವು ಮೂರನೇ ಪಾಯಿಂಟ್ ಕಡೆ ನೋಡೋದಾದರೆ ಅರ್ಜಿ ಸಲ್ಲಿಕೆಗೆ ಯಾವುದಾದ್ರೂ ದಿನಾಂಕ ನಿಗದಿಯಾಗಿದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಯಾವುದೇ ದಿನಾಂಕ ಕೂಡ ನಿಗದಿಪಡಿಸಿಲ್ಲ. ಆ ಥರ ಯಾವುದಾದ್ರೂ ಮಾಹಿತಿ ಬಂದರೆ ನಾನು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವಾಗ ಯಾವುದೇ ರೀತಿಯ ಅಧಿಕೃತವಾಗಿ ಇದೇ ದಿನಾಂಕದಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಯಾವುದೇ ಘೋಷಣೆ ಆಗಿಲ್ಲ. ನೀವು ಯಾವುದೇ ಊಹಾಪೋಹಗಳನ್ನ ನಂಬೋದಕ್ಕೆ ಹೋಗಬೇಡಿ. ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಯಾವ್ದ್ಯಾವುದು ಅಂತ ಕೇಳೋದಾದರೆ ಸಾಮಾನ್ಯವಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಬ್ಯಾಂಕಿಗೆ ಅಟ್ಯಾಚ್ ಆಗಿರುವಂತಹ ಫೋನ್ ನಂಬರ್ನ ಕೇಳಬಹುದು. ಸರ್ಕಾರದಿಂದ ಅಧಿಕೃತವಾಗಿ ಪಟ್ಟಿ ಮಾಡಿ ಘೋಷಣೆ ಮಾಡಿಲ್ಲ. ಅದು ಬಂದ ನಂತರ ಖಂಡಿತವಾಗ್ಲೂ ನಾನು ನಿಮಗೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. 5ನೇ ಪಾಯಿಂಟ್, ಎಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪ್ರಕ್ರಿಯೆ ಆರಂಭವಾದರೆ ಸರ್ಕಾರ ಸೂಚಿಸಿರುವ ಸೇವಾ ಕೇಂದ್ರಗಳು ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. 6ನೇ ಪಾಯಿಂಟು, ಅಧಿಕೃತ ಘೋಷಣೆ ಅಥವಾ ಪ್ರಕಟಣೆ ಇದೆಯಾ. ಸದ್ಯಕ್ಕೆ ಯಾವುದೇ ರೀತಿಯ ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಲಿ ಪ್ರಕಟಣೆ ಆಗಲಿ ಇನ್ನೂ ಬಂದಿಲ್ಲ. ಸ್ನೇಹಿತರೆ, ಯಾವುದೇ ರೀತಿಯ ವದಂತಿಯನ್ನು ನಂಬೋದಕ್ಕೆ ಹೋಗಬೇಡಿ. ಸರ್ಕಾರದ ಅಧಿಕೃತ ಘೋಷಣೆಯನ್ನು ಮಾತ್ರ ಅನುಸರಿಸಿ. ಹೊಸ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಚೇಂಜಸ್ಗಳಾಗಿವೆ. ಯಾವ್ಯಾವ ಚೇಂಜಸ್ಗಳಾಗಿದೆ ಅಂತ ಸರ್ಕಾರದಿಂದ ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ನಂತರ ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಾನು ಈ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.